ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿಎಂ ಪಟ್ಟ ಬಿಟ್ಟು ಕೊಡುವುದನ್ನ ಸ್ವತಃ ಸಿದ್ದರಾಮಯ್ಯನವರೇ ಘೋಷಣೆ ಮಾಡ್ತಾರೆ ಎನ್ನುವಂತ ಅಚ್ಚರಿಯ ವಿಷಯವನ್ನು ಇದೀಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಈ ಸಿಎಂ ಪಟ್ಟದ ವಿಚಾರವಾಗಿ ಯಾವೆಲ್ಲ ಬಣ ರಾಜಕೀಯ ಆಗ್ತಾ ಇದೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಹೋದರರಾದಂಥ ಡಿ.ಕೆ. ಸುರೇಶ್ ಅವರು ಮಹಾದೇವಪ್ಪನವರಿಗೆ ಯಾವ ವಿಚಾರದಲ್ಲಿ ಟಾಂಗ್ ಕೊಟ್ಟರು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಮತ್ತು ಸಿದ್ದರಾಮಯ್ಯನವರ ಬಣದ ಸರಿಸುಮಾರು 20 MLAಗಳು ಹೈಕಮಾಂಡ್ನ ಸೂಚನೆಯನ್ನು ಉಲ್ಲಂಘನೆ ಮಾಡಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದು ಒಂಥರ ಕೆಟ್ಟದಾದಂಥ ಚಾಳಿ ಅಂತ ಹೇಳ್ಬೋದು. ರಾಜ್ಯದಲ್ಲಿ ರಸ್ತೆ ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸ್ಕೂಲ್ಗಳ ಹಂಚುಗಳು ಬೀಳ್ತಾ ಇದೆ, ಅನೇಕ ಅಭಿವೃದ್ಧಿಯ ಯೋಜನೆ ಕುಂಠಿತ ಆಗ್ತಿದೆ ಎನ್ನುವುದರ ನಡುವೆ ಕೂಡ ಮೋಜು ಮಸ್ತಿಗಾಗಿ MLAಗಳು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗುವ ರೀತಿ, ಜೊತೆಗೆ ಅವರು ಕೊಡ್ತಾ ಇರುವಂಥ ಹೇಳಿಕೆ ನೋಡ್ತಾ ಇದ್ರೆ ಅಸಹ್ಯದ ಪರಮಾವಧಿ ಅನಿಸ್ತಾ ಇದೆ. ಒಬ್ಬೊಬ್ಬ MLAಗಳು ಹೇಳ್ತಾರೆ, ಇಲ್ಲ ನಾನು ಹೋಗ್ತೇನೆ ಅಂತಾರೆ, ಅವ್ರು ಬಂದರೆ ಬರಲಿ ಅಂತಾರೆ. ಯಾಕೆ ಹೋಗ್ತೀರಾ ಅಂತ ಕೇಳಿದ್ರೆ, ಇಲ್ಲ ನಾವು ವರ್ಷಕ್ಕೊಮ್ಮೆ 2 ಸಲ ಹೋಗ್ತೀವಿ ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾರೆ, ಇಲ್ಲ ಅಲ್ಲಿ ಹೈನುಗಾರಿಕೆ ಮತ್ತು ಕೆಲವೊಂದು ಪಶುಸಂಗೋಪನೆ ವಿಚಾರವಾಗಿ ನಾವು ಸ್ಟಡಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯವ್ರು ಕಳಿಸಿ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಮ್ಮ ಖರ್ಚಿಂದ ಕಳಿಸಿ ಅಂತ ಹೇಳ್ತಾರೆ. ಇವೆಲ್ಲವೂ ಅಸಹ್ಯದ ಪರಮಾವಧಿ ಮತ್ತು ಇದರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ ಮತ್ತು ಸಿದ್ದರಾಮಯ್ಯನವರ ಬಣದಿಂದ ಆಗ್ತಿರುವಂತಹ ಸ್ಪಾನ್ಸರ್ ಏನು ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ಈ ಸಿಎಂ ಬಣದ ಫೈಟ್ ಎನ್ನುವುದು ನೀವು ಕಲ್ಪನೆ ಮಾಡಿಕೊಂಡಿದ್ದು, ನಮ್ಮಲ್ಲಿ ಅಂತ ಯಾವುದು ಫೈಟ್ ಇಲ್ಲ. ಹೈಕಮಾಂಡ್ ಜೊತೆ ಮಾತುಕತೆಯಾಗಿದೆ. ನಾನು, ಸಿದ್ದರಾಮಯ್ಯ, ಖರ್ಗೆ ಮತ್ತು ಗಾಂಧಿ ಕುಟುಂಬದ ಮಧ್ಯೆ ಒಂದು ಮಾತುಕತೆಯಾಗಿದೆ. ಜೊತೆಗೆ ನಮಗೆ ಬರಬೇಕಂತ ಪಾಲು ಬಂದೇ ಬರುತ್ತೆ ಮತ್ತು ಅದನ್ನ ಸ್ವತಃ ಸಿದ್ದರಾಮಯ್ಯನವರೇ ಅದನ್ನು ಘೋಷಣೆ ಮಾಡ್ತಾರೆ. ಅಂದರೆ ಸಿಎಂ ಬದಲಾವಣೆಯ ಡೇಟನ್ನು ಸ್ವತಃ ಸಿದ್ದರಾಮಯ್ಯನವರಿಗೆ ಘೋಷಣೆ ಮಾಡುವ ಮುಖಾಂತರ ನಮ್ಮ ಕಡೆ ಎಲ್ಲವೂ ಪರಿಹಾರ ಆಗುತ್ತೆ ಮತ್ತು ಯಾರ್ಯಾರು ಏನೇನೋ ಹೇಳಿಕೆ ಕೊಟ್ಟದಕ್ಕಾಗಿ ನಾನು ಉತ್ತರ ಕೊಡ್ಲಿಕ್ಕಾಗಲ್ಲ. ಅದರಲ್ಲೂ ಮಹಾದೇವಪ್ಪನವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ನಾಯಿ ಹೇಳಿಕೆ ಇರ್ಬೋದು, ಬೀದಿ ನಾಯಿ ಹೇಳಿಕೆ ಇರ್ಬೋದು. ಹೈಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನ ಹಿಡ್ಕೊಂಡು ಹೋಗಿ ಎನ್ನುವಂಥ ಮಾತನ್ನು ಹೇಳಿದೆ ಎನ್ನುವಂಥ ವಿಚಾರವನ್ನು ಕೇಳಿದಾಗ, ಮಹಾದೇವಪ್ಪರ ವಿಚಾರವನ್ನು ನಾನು ಮಾತಾಡ್ಲಿಕ್ಕಾಗಲ್ಲ ಎನ್ನುವಂಥ ಮಾತನ್ನು ಹೇಳಿ ಸೀದವಾಗಿ ಮಹಾದೇವಪ್ಪನವರಿಗೆ ಟಾಂಗ್ ಕೊಟ್ಟರು. ಬೀಂಗ್ KPCC ಅಧ್ಯಕ್ಷರು ಕೂಡ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಅಧಿಕಾರ ಇರುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳುವಂಥ ಮಾತು, ಸಿಎಂ ಬಣದವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದರ ಹಿಂದಲೇ ಅವರ ವೈಯಕ್ತಿಕ ವಿಚಾರವೂ ಇರ್ಬೋದು ಅಥವಾ ಯಾರಾದರೂ ಸ್ಪಾನ್ಸರ್ ಕೂಡ ಮಾಡಿರಬಹುದು ಎನ್ನುವಂಥ ವಿಚಾರವನ್ನು ಹೇಳಿ ಇಲ್ಲಿ ಯತೀಂದ್ರ ಅವರನ್ನ ಯತೀಂದ್ರ ಅವರನ್ನ ಮುಂದಕ್ಕೆ ಬಿಟ್ಟು ಎಲ್ಲವನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ನಮಗೆ ಬರಬೇಕಾದಂಥ ಪಾಲು ಬಂದೇ ಬರುತ್ತೆ, ಬರಲಿಲ್ಲ ಅಂದರೆ ಮುಂದಿನ ಯೋಚನೆ ಎನ್ನುವಂಥ ರೀತಿಯಲ್ಲಿ ಮಾತಾಡಿದ ರೀತಿ ಇದೆಯಲ್ಲ, ಅದು ಇದೀಗ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಕರ್ನಾಟಕ, ತೆಲಂಗಾಣ ಮತ್ತು ಒಂದು ಈಸ್ಟ್ ರಾಜ್ಯದಲ್ಲಿ ಮಾತ್ರ, ಅಂದರೆ ಈಶಾನ್ಯ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಎನ್ನುವಂಥ ಸಂಪತ್ಭರಿತ ರಾಜ್ಯದಲ್ಲಿ ಅಧಿಕಾರವಿರುವುದರಿಂದ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಕಳ್ಕೊಳ್ಬಾರ್ದು ಎನ್ನುವಂಥ ಒಂದು ಆಲೋಚನೆಯಲ್ಲಿ ಕೇಂದ್ರ ಹೈಕಮಾಂಡ್ ಕೂಡ ಅಳೆದು ತೂಗಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇದರ ಮಧ್ಯೆ ಶಿವಗಂಗಾ ಬಸವರಾಜ್ ಹೇಳಿದಂದ್ರೆ, ನಾಯಿ ಮಹಾದೇವಪ್ಪ ಅವರು ಹೇಳಿದಂಥ ಈ ನಾಯಿ ಬಾಲ ಅಥವಾ ಬೀದಿ ನಾಯಿ ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ, ಅಂದರೆ ನಾಯಿಗೆ ಬಾಲ ಇದ್ರೆ ಮಾತ್ರ ಅದು ನಾಯಿ ಅನ್ಸ್ಕೊಳುತ್ತೆ, ಬಾಲ ಇಲ್ಲಂದ್ರೆ ನಾಯಿ ಅನ್ಸ್ಕೊಳ್ಳೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿ ನೇರವಾಗಿ ಮಹಾದೇವಪ್ಪನ ಟಾಂಗ್ ಕೊಟ್ಟರು. ಅದಕ್ಕೂ ಮುಂದುವರಿದು ಡಿ.ಕೆ. ಶಿವಕುಮಾರ್ ಅವರ ತಮ್ಮನಾದಂಥ ಡಿ.ಕೆ. ಸುರೇಶ್ ಅವರು ಹೇಳಿದಂಥ ಮಾತಿದೆಯಲ್ಲ, ನಾಯಿ ಅಂದರೆ ನಿಯತ್ತು, ಅದರಲ್ಲೂ ಬೀದಿ ನಾಯಿ ಅಂದರೆ ಅದು ನಿಯತ್ತು. ನಾವು ಹೋಗುವಾಗ ಬರುವಾಗ ಒಂದು ಬಿಸ್ಕಿಟ್ ಹಾಕಿದ್ರು ಕೂಡ ಅದು ಬೀದಿ ನಾಯಿ ಆದರೂ ಕೂಡ ನಮ್ಮನ್ನು ನೆನೆದು ಅದು ಬಾಲ ಅಲ್ಲಾಡಿಸುತ್ತೆ ಮತ್ತು ನಮಗೆ ಗೌರವವನ್ನು ಕೊಡುತ್ತೆ ಮತ್ತು ನಮಗಾಗಿ ನಿಯತ್ತಾಗಿರುತ್ತೆ. ಒಂದೇ ಒಂದು ಸಲ ನಾವು ಅದಕ್ಕೆ ಆಹಾರ ಹಾಕಿದ್ರು ಕೂಡ ಅದು ನಿಯತ್ನಲ್ಲಿರುತ್ತೆ. ನಾವೆಲ್ಲ ಕೂಡ ಬೀದಿ ನಾಯಿಗಳು, ಜೊತೆಗೆ ನಾವು ಮೂಲ ಕಾಂಗ್ರೆಸ್ಸಿಗರೆಲ್ಲ ಬೀದಿ ನಾಯಿಗಳು, ನಾವು ಬೇರೆ ಕಡೆಯಿಂದ ಬಂದ ಕಾಂಗ್ರೆಸ್ಸಿಗರಲ್ಲ ಎನ್ನುವಂಥ ಹೇಳಿಕೆ ಕೊಡೋದ್ರ ಮುಖಾಂತರ ನೇರವಾಗಿ ಮಹಾದೇವಪ್ಪನವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು ಅಂತ ಹೇಳ್ಬೋದು. ಯಾಕಂದ್ರೆ ಇಬ್ಬರು ಕೂಡ ಹೊರಗಿಂದ ಬಂದವರು, ಇಬ್ಬರಂತಲ್ಲ, ಸಿಎಂ ಆಪ್ತ ಬಣದಲ್ಲಿರುವಂಥ ಅನೇಕರು, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, H.C. ಮಹದೇವಪ್ಪ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರೆಲ್ಲರೂ ಕೂಡ JDSನಿಂದ ಬಂದಂಥವ್ರು, ಅಂದರೆ ಜಾತ್ಯತೀತ ಜನತಾ ದಳದಿಂದ ಬಂದಂಥವ್ರು. ಹಾಗಾಗಿ ಡಿ.ಕೆ. ಸುರೇಶ್ ಅವರು ಹೇಳಿದಂಥ ಮಾತಿದೆಯಲ್ಲ, ನಾವೆಲ್ಲ ನಿಯತ್ತಿನ ಬೀದಿ ನಾಯಿಗಳು,
ನಿಯತ್ತಿನ ಬೀದಿ ನಾಯಿಗಳು, ನಾವೆಲ್ಲ ಮೂಲ ಕಾಂಗ್ರೆಸ್ಸಿಗರು, ನಾವು ಬೇರೆ ಕಡೆಯಿಂದ ಬಂದಂಥ ಬೇರೆ ವಲಸಿಗ ನಾಯಿಗಳಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇದೀಗ ಮಹದೇವಪ್ಪನವರಿಗೆ ನೇರವಾಗಿ ಟಾಂಗ್ ಕೊಟ್ಟರು. ಸಿದ್ದರಾಮಯ್ಯನವರ ಬಣದಲ್ಲಿ ಕೆಲವೊಂದು ಸೀನಿಯರ್ಗಳಿದ್ದಾರೆ, ಆ ಸೀನಿಯರ್ಗಳು ನಮ್ಮನ್ನು ನಾಯಿಗಳಂದು ಬಿಟ್ಟರೆ ಅವರು MLA ಗಳಾದ ಮೇಲೆ ಅವರು ಕೂಡ ನಾಯಿಗಳಾಗ್ತಾರೆ ಅನ್ನುವಂಥ ಹೇಳಿಕೆಯನ್ನು ಶಿವಗಂಗಾ ಬಸವರಾಜ್ ಮತ್ತು DK ಸುರೇಶ್ ಅವರು ಹೇಳಿದ್ದಾರೆ. ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರೆ ಮಾರ್ಚ್ 6 ಕಳೆದ ನಂತರ ಬಜೆಟ್ಗೆ ಅನುಮೋದನೆ ಸಿಕ್ಕ ನಂತರ ಬಜೆಟ್ ಅಧಿವೇಶನ 6ಕ್ಕೆ ಆರಂಭ ಆಗುತ್ತೆ, 21-22 ಕೊನೆಗೊಳ್ಳುತ್ತೆ. ಒಂದು ಎರಡು ವಾರ ಅಥವಾ 3 ವಾರ ಅದು ಬಜೆಟ್ ಅಧಿವೇಶನ ಆಗುತ್ತೆ. ಮೊದಲು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ, ಅದಾದ ನಂತರ ಬಜೆಟ್ ಮೇಲೆ ಕೆಲವೊಂದು ಚರ್ಚೆ ಎಲ್ಲವೂ ಆದ ನಂತರ ಅದಕ್ಕೆ ಅನುಮೋದನೆ ಸಿಕ್ಕ ಮಾರನೇ ದಿನವೇ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ನಮಗೆ ಅಧಿಕಾರವನ್ನು ಕೊಡಬೇಕೆನ್ನುವಂಥ ಪಣವನ್ನು ಇದೀಗ DK ಶಿವಕುಮಾರ್ ಅವರ ಬಣ, ಅದರಲ್ಲೂ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, DK ಸುರೇಶ್ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಜೊತೆಗೆ ಶಿವಗಂಗಾ ಬಸವರಾಜ್, ಹೀಗೆ ಅನೇಕರು ಕೂಡ ಹೇಳ್ತಾ ಇದ್ದಾರೆ. ಅಥವಾ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಅವರೆಲ್ಲ ಹೇಳಿದ ಪ್ರಕಾರ ನಾವು ಈಗ ಪೂಜೆಯನ್ನು ಮಾಡ್ತಿದ್ವಿ, ಜಪವನ್ನು ಮಾಡ್ತಿದ್ವಿ, ಜಪ ಮುಗಿದ ನಂತರ ನಮಗೆ ಬರಬೇಕಾದಂಥ ಪಾಲು ಬರಬೇಕಾಗತ್ತೆ. ಮತ್ತು ನಾನು ಈಗಾಗಲೇ ಹೈಕಮಾಂಡ್ ಎಲ್ಲವನ್ನು ಯೋಚನೆ ಮಾಡಿ ಮುಗಿಸ್ಬಿಟ್ಟಿದ್ದೆ, ಅದರಲ್ಲಿ ಏನೂ ಇಲ್ಲ, ಹೈಕಮಾಂಡ್ ಕೂಡ ಯೋಚನೆ ಮಾಡಿದೆ, ಒಂದು ಡೇಟ್ಗಾಗಿ ಕಾಯ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನು ಈ ಎಲ್ಲ ನಾಯಕರು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಬದಲಾವಣೆಗೆ ಮನಸ್ಸು ಮಾಡಿದೆ ಮತ್ತು ಆ ಬಗ್ಗೆ ಯೋಚನೆ ಕೂಡ ಆಗಿದೆ, ಎಲ್ಲ ಮಾತುಕತೆ ಆಗಿದೆ. ಆದರೆ ಯಾವ ಡೇಟ್ ಸೂಕ್ತ, ಯಾವ ಕಾಲ ಸೂಕ್ತ, ಯಾವ ಕಾಲದಲ್ಲಿ ಬದಲಾವಣೆ ಮಾಡಿದ್ರೆ ವಿರೋಧ ಪಕ್ಷದಿಂದ ನಾವು ಸರಿಯಾಗಿ ಬಚಾವ್ ಮಾಡ್ಕೊಳ್ಬೋದು, ಅಥವಾ ಯಾರಾದರೂ ಒಂದು ಸ್ವಲ್ಪ ಪಟ್ಟಿನ MLAಗಳು ಹೊರಗೆ ಹೋಗುವಂಥ ಚಾನ್ಸಸ್ ಇದೆಯಾ, ಇವೆಲ್ಲವೂ ಕೂಡ ಕಾದು ನೋಡಿ ಇದೀಗ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುವಂಥ ಎಲ್ಲ ಚಾನ್ಸಸ್ ಇದೆ. ಜೊತೆಗೆ ಕಳೆದ ಚುನಾವಣೆ 2018 ಚುನಾವಣೆಯಲ್ಲಿ HC ಮಹದೇವಪ್ಪನವರು ಸೋತಿದ್ರು, 17 ಸಚಿವರು ಸೋತಿದ್ರು. ಹಾಗಾಗಿ ಈ ಎಲ್ಲ ವ್ಯಕ್ತಿಗಳು ಸಿದ್ದರಾಮಯ್ಯ ಹಿಂದೆ ಯಾಕಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ನಾವು ಮುಂದಿನ ಎಲೆಕ್ಷನ್ನಲ್ಲಿ ನಾವು ನಿಲ್ಲಬಹುದು, ಜೊತೆಗೆ ಟಿಕೆಟ್ ಕೂಡ ಸಿಗಬಹುದು ಅನ್ನುವಂಥ ದೃಷ್ಟಿಯಲ್ಲಿ. ಅದರಲ್ಲಿ RV ದೇಶಪಾಂಡೆ ಒಬ್ಬರು ಬಿಟ್ಟು ಮಿಕ್ಕಿದ ಎಲ್ಲರೂ ಸೋತಿದ್ರು. ಹಾಗಾಗಿ HC ಮಹದೇವಪ್ಪ ಆಗಿರ್ಬೋದು, ಬೇರೆ ಎಲ್ಲ ನಾಯಕರು ಕೂಡ ಸೋತಂಥ ಸಚಿವರು, ಶರಣು ಪ್ರಕಾಶ್ ಪಾಟೀಲ್ ಆಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಮಂಗಳೂರಿನ ಕೆಲವೊಂದು ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಸೋತಿದ್ರು. ಆದರೆ 2023 ಎಲೆಕ್ಷನಲ್ಲಿ ಮತ್ತೆ ಗೆದ್ದು ಸಿದ್ದರಾಮಯ್ಯನವರ ಬಾಲವನ್ನು ಹಿಡಿದು ಸಿದ್ದರಾಮಯ್ಯನವ್ರನ್ನ ಎತ್ತಿ ಕಟ್ಟಿ ಸಿದ್ದರಾಮಯ್ಯನವರು ಇದ್ದರೆ ನಮಗೆ ಟಿಕೆಟ್ ಸಿಗಬಹುದು, ಮುಂದೆ ಎಲೆಕ್ಷನ್ ನಿಲ್ಬಹುದು ಎನ್ನುವಂಥ ಒಂದು ಹುನ್ನಾರದಿಂದ ಸಿದ್ದರಾಮಯ್ಯನವ್ರನ್ನ ಅವರು ಓಲೈಕೆ ಮಾಡ್ತಾ ಇದ್ದಾರೆ ವಿನಃ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪನವರ ನಡುವೆ ದೊಡ್ಡದಂಥ ಬಿರುಕು ಮೂಡಿತ್ತು. ಆದರೆ ಇದೀಗ ಎಲ್ಲವೂ ಸರಿಯಾದ ನಂತರ ಭೈರತಿ ಸುರೇಶ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇವೆಲ್ಲರೂ ಕೂಡ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮತ್ತು ಆ ಮುಖ್ಯಮಂತ್ರಿ ಆಗಿ ಮುಂದುವರಿಯುವ ಹೇಳಿಕೆಯನ್ನು ಸ್ವತಃ ಸಿದ್ದರಾಮಯ್ಯನವರ ಮಗನ ಅಂತ ಯತೀಂದ್ರ ಅವರ ಮುಖಾಂತರ ಹೇಳಿಕೆ ಕೊಟ್ಟು ಇದೀಗ ಮತ್ತೆ ಉರಿಯುವ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಬಣದ ವಿರುದ್ಧ DK ಶಿವಕುಮಾರ್ ಅವರ ಬಣ ಕೂಡ ಒಂದೊಳ್ಳೆಯ ಪ್ಲಾನ್ ಅನ್ನು ಮಾಡ್ಕೋತೆ ಮತ್ತು ತಂತ್ರಕ್ಕೆ ಕುತಂತ್ರ ಎಂಬಂತೆ ಅಥವಾ ಪ್ರತಿತಂತ್ರ ಎಂಬಂತೆ DK ಶಿವಕುಮಾರ್ ಅವರ ಬಣ ಅದಕ್ಕೆ ದೊಡ್ಡದಂತ ಪ್ಲಾನ್ ಹಾಕೊಂಡು ಇದೀಗ ತಮ್ಮ ವಿರುದ್ಧ ಪದೇ ತಿರುಗಿ ಬೀಳ್ತಾ ಇರುವಂಥ KN ರಾಜಣ್ಣವ್ರನ್ನ ಹೇಗೆ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಿದ್ರೇನು ಕೂಡ ಇದೀಗ ಸಿದ್ದರಾಮಯ್ಯನವರ ಬಣಕ್ಕೆ ದೊಡ್ಡ ಹಿನ್ನಡೆ ಆಗ್ತಿದೆ. ಇದರ ಮುಂದುವರೆದ ಭಾಗವಾಗಿ ಮಾರ್ಚ್ 6ಕ್ಕೆ ಬಜೆಟ್ ಅಧಿವೇಶನ ಆಗುತ್ತೆ. ಬಜೆಟ್ ಮಂಡನೆ ಆದ ಕೂಡಲೇ, ಬಜೆಟ್ಗೆ ಅನುಮೋದನೆ ಸಿಕ್ಕ ಕೂಡಲೇ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರಾ, ಅಥವಾ ಈ 17ನೇ ಬಜೆಟ್ ಮಂಡನೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರು 17ನೇ ಬಜೆಟ್ ಕೊನೆಯ ಬಜೆಟ್ ಆಗುತ್ತೆ, ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಈ ನಾಯಿ ಹೇಳಿಕೆಯನ್ನು ಇದೀಗ ರಾಜಕೀಯದಲ್ಲಿ ಅತ್ಯಂತ ದೊಡ್ಡವಾದಂಥ ಕುತೂಹಲದ ಜೊತೆಗೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.